ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಿದ್ಮೇಲೆ ಕೆಲವರು ರಿಯಾಕ್ಟ್ ಮಾಡದೇನೆ ಹೋಗ್ತಾರೆ. ಹಾಗಂತ ಎಲ್ಲಾ ರೀಲ್ಸ್ಗೂ ರಿಯಾಕ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಖಂಡಿತವಾಗ್ಲೂ ಸಂಸ್ಕೃತಿ, ದೇಶ, ಧರ್ಮ ಅದರಂತ ಬಂದಾಗ ಖಂಡಿತವಾಗ್ಲೂ ಹೇಗೋ ನೀವಂತೂ ವಿಡಿಯೋ ಮಾಡಕ್ಕೂ ಆಗಲ್ಲ, ನಿಮ್ಗೂ ಸಮಯ ಇರಲ್ಲ ಗೊತ್ತಿದ್ದು. ಆದ್ರೆ ದೇಶದ ಬಗ್ಗೆ ಆಗ್ಲಿ, ಒಂದು ಧರ್ಮದ ಬಗ್ಗೆ ಆಗ್ಲಿ, ನಿನ್ನ ಸಂಸ್ಕೃತಿ ಬಗ್ಗೆ ಆಗ್ಲಿ ಯಾರೊಬ್ರು ಮಾತಾಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ಸ್ಕ್ರೋಲ್ ಮಾಡ್ಕೊಂಡು ಈ ರೀತಿ ಅನ್ನೋದಲ್ಲ. ಯಾಕೆ ಅಂದ್ರೆ ಅಂತ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ, ಅದ್ರ ಬಗ್ಗೆ ಒಂದು ಕಮೆಂಟ್, ಒಂದು ಲೈಕ್ ಆದಾಗ ಆ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತೆ. ಅವಾಗ ರಿಯಾಲಿಟಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಏನಕ್ಕಂದ್ರೆ ನೀವು ಒಂದು ಕೊಡೋ ಲೈಕ್ ಇಂದ ಇಲ್ಲ ಒಂದು ಕಮೆಂಟ್ ಇಂದ ಅವ್ರೇನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲ್ಲ, ಅವ್ರಿಗೆ ಏನು ಸಿಗಲ್ಲ. ಏನಕ್ಕಂದ್ರೆ ಅದ್ರ ಬಗ್ಗೆ ಅನಾಲಿಟಿಕ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಂಡು, ಅದ್ರ ಬಗ್ಗೆ ಒಂದು ಅನಲೈಸ್ ಮಾಡಿ, ದೇಶದ ಬಗ್ಗೆ ಆಗ್ಲಿ, ಧರ್ಮದ ಬಗ್ಗೆ ಆಗ್ಲಿ ಒಬ್ರು ಒಂದು ಹೇಳಿದಾಗ ಅದ್ರಲ್ಲಿ ಏನೋ ಒಂದು ನಿಜ ಇರುತ್ತೆ. ನಿಮ್ಗೆ ಒಳ್ಳೆದನ್ನೇ ಮಾಡು, ಕೆಟ್ಟದ್ದನ್ನೇ ಮಾಡು ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಗೆ ಅನ್ಸಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿ. ಏನಕ್ಕಂದ್ರೆ ಆ ರಿಯಾಕ್ಟ್ ಮಾಡೋದ್ರಿಂದ ಅಂತ ವಿಷಯಗಳ ಬಗ್ಗೆ ಇನ್ನು ಅತಿ ಹೆಚ್ಚಾಗಿ ಅವ್ರು ವಿಡಿಯೋಸ್ ಮಾಡ್ತಾರೆ. ಅವಾಗ ನಮ್ ಧರ್ಮನೋ ಇಲ್ಲ ನಮ್ ದೇಶದ ಬಗ್ಗೆ ಒಳ್ಳೇದನೋ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತವಾಗ್ಲು ಏನಕ್ಕಂದ್ರೆ ಆ ವಿಡಿಯೋ ಮಾಡೋದ್ರಿಂದ ಅವ್ರಿಗೆ ತುಂಬಾ ಜನ ಬೈತಾರಂತ ಗೊತ್ತು, ಅವ್ರಿಗೆ ಎಫೆಕ್ಟ್ ಆಗುತ್ತಂತ ಗೊತ್ತು, ಏನೋ ಸಮಸ್ಯೆ ಬರುತ್ತಂತನೂ ಗೊತ್ತು. ಆದ್ರೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಜನಕ್ಕೆ ತಿಳಿಸ್ತಾರೆ. ಅಂದ್ರೆ ಆ ಟೈಮಲ್ಲಿ ನೀವು ನೋಡಿ ಸುಮ್ಮನೆ ಇರೋದು ತುಂಬಾ ತಪ್ಪನ್ಸುತ್ತೆ. ಏನಕ್ಕಂದ್ರೆ ನೀವು ಯಾವಾಗಾದ್ರೂ ಸಪೋರ್ಟ್ ನೀಡಲ್ಲೋ ಅಂತದ್ರ ಬಗ್ಗೆ ಅವರು ಮಾತಾಡಿ ತುಂಬಾ ಕಡಿಮೆ ಮಾಡ್ತಾರೆ. ಏನಕ್ಕಂದ್ರೆ ಎಲ್ಲಕ್ಕಿಂತ ಮುಖ್ಯ ಒಂದು ಜನ ಅಭಿಪ್ರಾಯ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಆ ಅಭಿಪ್ರಾಯ ಇನ್ಕ್ಲೂಡಿಂಗ್ ಮಾಡ್ಕೊಂಡು ಅದು ಇಂಫ್ಯಾಕ್ಟ್ ತಗೊಂಡೇ ಮತ್ತೆ ಬೇರೆ ವಿಡಿಯೋ ಮಾಡೋದು. ಆದ ಕಾರಣ ಒಂದು ಧರ್ಮದ, ಒಂದು ದೇಶದ, ಒಂದು ಸಂಸ್ಕೃತಿ ಬಗ್ಗೆ ಮಾತಾಡಿದಾಗ, ನಮ್ಮ ನಾಡ ನುಡಿ ಬಗ್ಗೆ ಮಾತಾಡಿದಾಗ ಅಂತವ್ರಿಗೆ ತುಂಬಾ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಮಾಡಿದ್ಮೇಲೆ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ಬೋದು, ಆದ್ರೆ ನಿಮ್ಮ ಒಂದು ಅನಿಸಿಕೆ, ನಿನ್ನ ಅನುಭವ, ನಿಮ್ಮ ಅನಾಲಿಟಿಕ್ ಮನಸ್ಸಲ್ಲಿ ಮಾಡ್ಕಿರೋದ್ರಿಂದ ನಾವು ಒಂದು ವ್ಯಕ್ತಪಡಿಸಿ. ಹಾಗಂತ ನೀವು ರೋಡಲ್ಲಿ ಬಂದು ಧರಣಿ ಮಾಡಿ ಇಲ್ಲ ಒಂದು ಕಮೆಂಟ್ ಬರೀ ಲೈನ್ ಆಗಿ ಅಂತಲ್ಲ, ನೀವ್ ಹೇಳಿದ್ ಸರಿ ಇದೆ, ಇಲ್ಲ ಈ ರೀತಿ ಮಾಡ್ಬೇಕಾಗಿತ್ತು, ನೀವ್ ಹೇಳಿದ್ ತಪ್ಪಿದೆ ಅಂತ ಒಂದು ಅನಾಲಿಟಿಕ್ ಮಾಡಿ ಅವರಿಗೆ ಒಂದು ರಿಪ್ಲೈ ಮಾಡಿ. ಆಗ ಅದ್ರ ಬಗ್ಗೆ ಇನ್ನು ಅತಿ ಹೆಚ್ಚಾಗಿ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ತುಂಬಾ ಜನ ಒಂದು ಧರ್ಮದ ಬಗ್ಗೆ ಆಗ್ಲಿ, ದೇಶದ ಬಗ್ಗೆ ಆಗ್ಲಿ, ಸಂಸ್ಕೃತಿ ಬಗ್ಗೆ ಆಗ್ಲಿ ಮಾತಾಡ್ತಾರೆ. ಅಂತರ ಬಗ್ಗೆ ಯಾರಿಗೂ ಸಪೋರ್ಟ್ ನೀಡ್ತಾ ಇಲ್ಲ. ಜನ ಸಪೋರ್ಟ್ ನೀಡ್ತೀನಿ ಕಾರಣ ಇಷ್ಟನೇ, ಅಂತರ ಬಗ್ಗೆ ಮಾತಾಡಿದಾಗ ತುಂಬಾ ಜನಕ್ಕೆ ತಿಳ್ಕೊಬೇಕು. ಈಗ ನೀವು ಒಂದು ಲೈಕ್, ಒಂದು ಕಮೆಂಟ್ ಮಾಡೋದ್ರಿಂದ ಆ ವಿಡಿಯೋ ಇನ್ನು ಅತಿ ಹೆಚ್ಚಾಗಿ ವೈರಲ್ ಆಗುತ್ತೆ, ಆವಾಗ ತಿಳಿಯುತ್ತೆ. ಈಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಎಷ್ಟು ವೈರಲ್ ಆಗುತ್ತೋ ಅದೇ ಅಂತದೇ ವಿಡಿಯೋ ಒಂದು ದೇಶದ ಬಗ್ಗೆ ಮಾತಾಡಿದಾಗ, ಇಲ್ಲೊಂದು ಧರ್ಮದ ಬಗ್ಗೆ ಮಾತಾಡಿದಾಗ ಅಂತ ವಿಡಿಯೋ ವೈರಲ್ ಆಗಲ್ಲ. ಕಾರಣ ಇಷ್ಟನೇ, ಅದನ್ನ ಯಾರು ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಅದನ್ನ ಮೂಲೆ ತಗೊಂಡು ಬಿಸಾಕ್ತಾರೆ, ಸ್ಕ್ರೋಲ್ ಮಾಡಿ ಹೋಗ್ತಾರೆ. ಆದ ಕಾರಣ ಒಂದು ಸಮಯ, ಒಂದು ಸಂದರ್ಭ ಅಂತ ಬಂದಾಗ ಅಂತದ್ರ ಬಗ್ಗೆ ಮಾತಾಡೋದು ತುಂಬಾ ಜನ ಕಡಿಮೆ ಇದ್ದಾರೆ. ಅಂತ ಮಾತಾಡೋರಿಗೆ ನಿಮ್ಮ ಸಪೋರ್ಟ್ ನೀಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಖಂಡಿತವಾಗ್ಲೂ ನಿಮ್ಮ ಅನುಭವ, ನಿಮ್ಮ ಮನಸ್ಸಿಗೆ ಅನ್ಸಿದ್ದು ಹಂಚ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾ ಇರೋದೇ ಅದೇ ಕಾರಣಕ್ಕೆ. ಏನಕ್ಕಂದ್ರೆ ರಾಜಕೀಯ ಅಂತ ಬಂದಾಗ, ದೇಶ ಅಂತ ಬಂದಾಗ, ಇನ್ಯಾವುದೋ ಒಂದು ವಿಷಯ ಅಂತ ಬಂದಾಗ ನಿಮ್ಮ ಅನುಭವ ಹಂಚ್ಕೊಂಡಾಗ್ಲೇನೆ ಅವ್ರಿಗೂ ಅರಿವಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಓ, ಪ್ರಜೆಗಳ ಈ ರೀತಿ ಆಲೋಚನೆ ಮಾಡ್ತಾ ಇದಾರ, ಈ ರೀತಿ ಅನ್ಕೊಂತ ಇದಾರ ಮನ್ಸಲ್ಲಿ ಅಂತ ವೈರಲ್ ಆಗೋದ್ರಿಂದ ರಿಯಾಕ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.